ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಗುಡುಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಂಡ್ಯದಲ್ಲಿ ಫ್ಯಾಕ್ಟರಿ ಮಾಡುವಂತಹ ವಿಚಾರವಾಗಿ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಿದ್ರು. ರಾಜ್ಯ ಸರ್ಕಾರ ಫ್ಯಾಕ್ಟರಿ ಮಾಡುವುದಕ್ಕೆ ಸಹಕರಿಸುತ್ತಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಆರೋಪಿಸಿದ್ರು. ಈಗ ಡಿಕೆ ಶಿವಕುಮಾರ್ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಎಚ್ಡಿಕೆಗೆ ಫ್ಯಾಕ್ಟರಿ ಮಾಡುವುದಕ್ಕೆ ಜಾಗ ನಾನೇ ಕೊಡ್ತೀನಿ, ರಾಮನಗರದಲ್ಲಿ ಜಾಗ ಕೊಡ್ಲಾ, ಬಿಡದಿಯಲ್ಲಿ ಜಾಗ ಕೊಡ್ಲಾ, ಫ್ಯಾಕ್ಟರಿ ಮಾಡ್ತೀನಿ ಅಂತಾರೆ, ಮಾಡ್ಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಇಲ್ಲಿ ಯಾವುದಾದ್ರೂ ಒಂದು ರೀತಿಯ ಜನತೆಯ ಒಂದು ಭಾವನೆ ಏನಿದೆ, ಏನಾದರೂ ಒಂದೆರಡು ಕಾರ್ಖಾನೆ ತರಬೇಕು ಅಂತಕ್ಕಂಥದ್ದು ನನ್ನ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಪ್ರಯತ್ನ ನಾನು ಪಡ್ತಾ ಇದ್ದೇನೆ. ಆದರೆ ರಾಜ್ಯ ಸರ್ಕಾರದ ಸಹಕಾರ ಬೇಕು. ನಾನಿಲ್ಲಿ ದೋಷ ಕೊಡ್ಲಿಕ್ಕೆ ಹೋಗಲ್ಲ. ಈಗ ನೋಡಿ, HMT ಕಾರ್ಖಾನೆ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿ ಅದನ್ನು ಸ್ಥಗಿತಗೊಳಿಸಬೇಕು ಅಂತ ಹೊರಟರು. ಇನ್ನು QCL ಕುದುರೆಮುಖ ಅದಕ್ಕೂ ಸಹ ಹಲವಾರು ರೀತಿ ಸಮಸ್ಯೆ ಉಂಟು ಮಾಡಿದರು. ಅದಕ್ಕೂ ಒಂದು ಮರುಜೀವ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. QCL ಅದು ನಮ್ಮ ರಾಜ್ಯದಲ್ಲಿ ಅದು ಒಂದು ಅದು ನಾನು ಈಗ ಯಾವುದಕ್ಕೂ ಚರ್ಚೆಗೆ ನಾನು ಹೋಗೋದಿಲ್ಲ. ಸಹಕಾರ ಕೊಡಿ ಅಂತ ಕೇಳಿದ್ದೇನೆ, ಹಲವಾರು ಬಾರಿ ಕೇಳಿದ್ದೇನೆ ರಾಜ್ಯ ಸರ್ಕಾರಕ್ಕೆ. ಈಗ ಆಯ್ತಪ್ಪ ಫ್ಯಾಕ್ಟ್ರಿ ತರ್ತೀನಿ ಅಂತ ಹೇಳ್ತಿರಲ್ಲ, ಕಟ್ಟು ಅಂತ ಹೇಳಿ ಅದು ಎಷ್ಟು ಬೇಕು ಜಮೀನು, ಎಲ್ಲಿ ಬೇಕು ಅಂತ ಹೇಳಿ ಅಕ್ವಿಷನ್ ಮಾಡೋಣ. ಅವ್ರೇ ಹೇಳಿ ಎಲ್ಲಿ ಮಾಡ್ಲಿ ಅಂತ, ರಾಮನಗರದಲ್ಲಿ ಮಾಡ್ಲಾ, ಬಿಡದಿಲ್ ಮಾಡ್ಲಾ, ಇಲ್ಲಾಂದ್ರೆ ಮಂಡ್ಯದಲ್ಲಿ ಮಾಡ್ಲಾ, ಅವರಲ್ಲಿ ಲಿಸ್ಟ್ ಕೊಡ್ಲಿ ಯಾವ ಇಂಥ ಜಾಗದಲ್ಲಿ ಅಕ್ವಿಷನ್ ಮಾಡ್ಕೊಡಿ ಅಂತ ಅರ್ಜಿ ಹಾಕ್ಲಿ, ಹೇಳಿ ಯಾವ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ. ಬರೀ ಸುಮ್ನೆ ಖಾಲಿ ಮಾತಾಡೋದ್ರಲ್ಲಿ ಯಾರು ಒಪ್ಪುದಿಲ್ಲ. ಇದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.